ನಮಸ್ಕಾರ ಸ್ನೇಹಿತರೆ. ಈ ಮಣ್ಣಿನಲ್ಲಿ ಹುಟ್ಟಿದ ಕೆಲವು ಹೂವುಗಳು ಒಣಗುತ್ತವೆ, ಆದರೆ ಕೆಲ ಹೂವುಗಳು ಭಾಷೆಯೊಳಗೆ ಅರಳಿ ಪೀಳಿಗೆಯಿಂದ ಪೀಳಿಗೆಗೆ ಸುಗಂಧ ಹರಡುತ್ತವೆ. ಅಂತ ಒಂದು ಹೂವಿನ ಹೆಸರು ಮೈಸೂರು ಮಲ್ಲಿಗೆ. ಆ ಹೂವಿಗೆ ಪದ ಕೊಟ್ಟ ಕವಿ ಕನ್ನಡದ ಹೃದಯ ಧ್ವನಿ KS ನರಸಿಂಹಸ್ವಾಮಿ. KS ನರಸಿಂಹಸ್ವಾಮಿಯವರು 1915 ಜನವರಿ 26ರಂದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಗ್ರಾಮದಲ್ಲಿ ಜನಿಸಿದರು. ಅವರು 12 ವರ್ಷದವರಿದ್ದಾಗ ಅವರ ತಂದೆಯ ಆಕಸ್ಮಿಕ ಮರಣ, ದೇಹಕ್ಕೆ ಬರಗಾಲ, ಮನಸ್ಸಿಗೆ ಕನಸುಗಳ ಸಂಕಟ, ಇದು ಬಾಲ್ಯದ ನೆನಪಿನ ಮೊದಲ ಅಧ್ಯಾಯ. KS ನರಸಿಂಹಸ್ವಾಮಿಯವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ತಮ್ಮ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿ ಪಡೆದರು. ಸಾಹಿತ್ಯದ ಗರ್ವಭರಿತ ಲೋಕದಲ್ಲಿ ಮುನ್ನುಗ್ಗಲು ಅವರು ಕಲಿತ ಪ್ರತಿಯೊಂದು ಪದ, ಕವನದ ಅಕ್ಷರ ಮನದಾಳದ ಉಡಾವಣೆಯ ಹಕ್ಕಿಗಳಾಗಿ ಬಂದವು. KS ನರಸಿಂಹಸ್ವಾಮಿಯವರು 1936ರಲ್ಲಿ ವೆಂಕಮ್ಮ ಅವರನ್ನು ವಿವಾಹವಾದರು. ಅವರ ಬದುಕಿನ ಪ್ರತಿ ಪದದಲ್ಲಿ ತಮ್ಮ ಹೆಂಡತಿಗೆ ಇರುವ ಪ್ರೀತಿಯ ಪೂರ್ಣ ಸ್ಪರ್ಶವೇ ಅವರ ಬರಹಕ್ಕೆ ಮಾಲೆಯಾಯಿತು, ಮಹತ್ವ ನೀಡಿತು. ಸ್ನೇಹವು, ಸಂಸಾರವು, ಪ್ರೀತಿ, ಸಂದರ್ಭವು ಎಲ್ಲವೂ ಕವನಗಳಾಗಿ ಹರಿದು ಬಂದವು. KS ನರಸಿಂಹಸ್ವಾಮಿಯವರು 1942ರಲ್ಲಿ ಮೈಸೂರು ಮಲ್ಲಿಗೆ ಕವನ ಸಂಕಲನವನ್ನು ಹೊರತಂದರು. ಇದು ಸಾಹಿತ್ಯ ಲೋಕಕ್ಕೆ ಅವರ ಪ್ರತಿಷ್ಠಿತ ಪ್ರವೇಶವಾಗಿತ್ತು. ಈ ಸಂಕಲನದ ಪ್ರೇಮಭರಿತ ಪದಗಳು ಮೈಸೂರು ಮಲ್ಲಿಗೆಯ ಸುಗಂಧದಂತೆ ಕನ್ನಡಿಗರ ಹೃದಯದಲ್ಲಿ ನೆಲೆಗೊಂಡವು. ಮತ್ತೆ ಮತ್ತೆ ಮರುಪ್ರಿಂಟ್ ಆಗಿ ಓದುಗರಿಗೊಂದು ಅಮರವಾದ ಕೃತಿಯಾಗಿದೆ. KS ನರಸಿಂಹಸ್ವಾಮಿಯವರು ಪ್ರೀತಿಯ, ಗುಣದ ಮತ್ತು ಅನುಭವದ ಹಾದಿಯಲ್ಲಿ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವರು ಬರೆದ ಪ್ರಮುಖ ಕೃತಿಗಳನ್ನು ನೋಡೋದಾದರೆ ಆಂತರಿಕ ಹಾದಿಯ ತೆರೆದ ಬಾಗಿಲು, ಬೆಳಕಿನ ಮಲ್ಲಿಗೆ, ಜೀವದೊಳಗಿನ ಕಾಮಗಿಹದು, ಇವುಗಳೆಲ್ಲವೂ ಜೀವನದ ನಾನಾ ಅಂಶಗಳನ್ನು ಸೌಂದರ್ಯಪೂರಿತವಾಗಿ ಚಿತ್ರಿಸುತ್ತವೆ. KS ನರಸಿಂಹಸ್ವಾಮಿಯವರಿಗೆ ಅನೇಕ ಪ್ರಶಸ್ತಿ ಗೌರವಗಳು ದೊರೆತಿವೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನೋಡೋದಾದರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡಿತಾರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡಿತಾರೆ, ಪಂಪ ಪ್ರಶಸ್ತಿಯನ್ನು ಪಡಿತಾರೆ, ರಾಷ್ಟ್ರೀಯ ಚಲನಚಿತ್ರ ಬಹುಮಾನವನ್ನು ಪಡಿತಾರೆ, ಮಾನ್ಯ ಡಾಕ್ಟರೇಟ್ ಮತ್ತು ವಿವಿಧ ಗೌರವಗಳನ್ನು ಅವರು ಪಡೆದಿದ್ದಾರೆ. ಮೈಸೂರು ಮಲ್ಲಿಗೆ ಕವನಗಳ ಆಧಾರದಲ್ಲಿ ತನ್ನದೇ ಶೈಲಿಯ ಚಿತ್ರರೂಪ ಕೂಡ ನಿರ್ಮಾಣವಾಯಿತು. ಅದರ ಸಾಹಿತ್ಯಿಕ ಶಕ್ತಿ ಕನ್ನಡದ ಚಿತ್ರ ಸಂಗೀತಕ್ಕೂ ಹೊಸ ದೋಣಿಯಾಯಿತು. KS ನರಸಿಂಹಸ್ವಾಮಿಯವರು 2003 ಡಿಸೆಂಬರ್ 27ರಂದು ಈ ಲೋಕವನ್ನು ತ್ಯಜಿಸಿದರು. ಆದರೂ ಅವರ ಕವನಗಳ ಸುಗಂಧ ಕನ್ನಡದ ನಾಡಿನಲ್ಲಿ ಇಂದಿಗೂ ಹತ್ತಿರವಾಗಿಯೇ ಉಳಿದಿದೆ. KS ನರಸಿಂಹಸ್ವಾಮಿ ಕೇವಲ ಒಬ್ಬ ಕವಿಯಲ್ಲ, ಪ್ರೇಮದ ಪುರೋಹಿತ, ಜನರ ಹೃದಯದ ಜೊತೆ ಮಾತನಾಡಿದ ಪ್ರೀತಿಯ ಬರಹಗಾರ. ಬರಹವು ಹೂವಿನಂತೆ, ಪ್ರೀತಿ ಅದರ ಸುಗಂಧ. ಕವಿ ತನ್ನ ನೋಟವನ್ನು ಪದವಾಗಿ ಬದಲಿಸಿದಾಗ ಅದು ಪ್ರತಿಯೊಬ್ಬರ ಹೃದಯದ ಹೂವಾಗಿ ಅರಳುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.